ಹಾಯ್ ಗೈಸ್, ವೆಲ್ಕಮ್ ಟು ಡೇ 9 ಆಫ್ 100 ಡೇಸ್ ಆರ್ಟ್ ಚಾಲೆಂಜ್. ಬೆಳಗ್ಗೆ ದಲ್ಲೂಚಿ ರೆಡಿ ಆಗೋಷ್ಟೊಳಗೆ ರಾಕಿ ಅವ್ರ ಟೀಚರ್ ಮನೆಗೆ ಬಂದ್ಬಿಟ್ಟಿದ್ರು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ. ಅದಾದ್ಮೇಲೆ ನಮ್ಮಮ್ಮ ಫ್ರೈಡ್ ರೈಸ್ ಮತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ರು. ಕೊಡ್ಕೊಂಡು ಸೀದಾ ಅವ್ರು ಏನ್ ಮಲ್ಗೋದೆ ಶಾಪಿಂಗ್ ಮಾಡೋದಕ್ಕೆ. ಶಾಪಿಂಗ್ ಎಲ್ಲ ಮಾಡಿ ತುಂಬಾ ಸುಸ್ತಾಗೋಗಿತ್ತು. ಅದಕ್ಕೆ ಸ್ಟಾರ್ ಬಕ್ಸ್ಗೆ ಬಂದು ಒಳ್ಳೆ ಕಾಫಿ ಕುಡ್ಕೊಂಡು ಅದಾದ್ಮೇಲೆ ಸೀದಾ ನಾನು ಟ್ರಿಮ್ ಮಾಡಿಸೋದಕ್ಕೆ ಹೋದೆ. ಟ್ರಿಮ್ ಮಾಡಿಸೋಷ್ಟೊಳಗೆ ಲಂಚ್ ಟೈಮ್ ಆಗಿತ್ತು. ಅದಕ್ಕೆ ಚಪಾತಿ ಮತ್ತೆ ಚಿಕನ್ ತಿನ್ಕೊಂಡು ಡೈರೆಕ್ಟ್ ಆಗಿ ಜಿಮ್ಗೆ ಬಂದು ನನ್ನ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಎಲ್ಲರಿಗೂ ಪ್ಲಾನ್ ಕಳಿಸಿ ಅದಾದ್ಮೇಲೆ ನಂದು ವರ್ಕೌಟ್ ಪ್ಲಾನ್ ಮಾಡ್ಕೊಂಡು ಅದಾದ್ಮೇಲೆ ಆಚೆ ಬಂದು ನೋಡಿದ್ರೆ ಜಿಮ್ಮಲ್ಲಿ ಧೂಳು ಕುತ್ಕೊಂಡ್ಬಿಟ್ಟಿತ್ತು. ಸೊ ಧೂಳನ್ನೆಲ್ಲ ಹೊಡೆದು ಅದಾದ್ಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ಮಧುಶ್ರೀ ವಾರ್ಮ್ ಅಪ್ ಮಾಡಿ ಎಲ್ ಸೆಟ್ ಹೋಲ್ಡ್ ಮಾಡಿ ಅದಾದ್ಮೇಲೆ ಫ್ಲಟರ್ ಕಿಕ್ಸ್ ಮಾಡಿ ಆದ್ಮೇಲೆ ಟೋಸ್ಟ್ ಬಾರ್ ಮಾಡಿ ಅದಾದ್ಮೇಲೆ ಸೈಡ್ ಆಬ್ಲಿಕ್ ಕ್ರಂಚಸ್ ಮಾಡಿ ಅದಾದ್ಮೇಲೆ ಸೈಡ್ಸ್ ಮಾಡಿ 10 kg ಪ್ಲೇಟ್ ಅದಾದ್ಮೇಲೆ ನೀ ರೈಸ್ ಮಾಡಿ ಅದಾದ್ಮೇಲೆ ರಿವರ್ಸ್ ಪ್ಲಾಂಕ್ ಕ್ರಂಚಸ್ ಮಾಡಿ ಅದಾದ್ಮೇಲೆ ಮೌಂಟೇನ್ ಕ್ಲೈಂಬರ್ಸ್ ಮಾಡಿ ಹ್ಯಾಂಡ್ ಸ್ಟ್ಯಾಂಡ್ ಪ್ರಾಕ್ಟೀಸ್ ಒಂದು ಅರ್ಧ ಗಂಟೆ ಕೊಟ್ವಿ. ಅದಾದ್ಮೇಲೆ ಈ ಥರದೊಂದು ಪುಷಪ್ ಟ್ರೈ ಮಾಡ್ಬೇಕು ಅನ್ಕೊಂಡ್ವಿ. ಸೊ ಮಾಡಿ ಸಕ್ಸಸ್ ಆಗಿ ಇಬ್ರಿಗೂ ಖುಷಿ ಆಯಿತು. ಅದಾದ್ಮೇಲೆ ಮಧುಶ್ರೀ ಒಳ್ಳೆ ಸ್ಟ್ರೆಚಿಂಗ್ ಹೇಳ್ಕೊಟ್ಲು. ಸ್ಟ್ರೆಚಿಂಗ್ ಎಲ್ಲ ಹೇಳ್ಕೊಟ್ಟು ಒಳ್ಳೆ ಕ್ರಿಯೇಟಿನ್ ಹಾಕಿದ್ವಿ. ಒಳ್ಳೆ ವೆದರ್ ಇತ್ತು. ಅದಾದ್ಮೇಲೆ 2 ಸೆಷನ್ ತೊಗೊಳ್ಳೋಷ್ಟ್ರಲ್ಲಿ ತುಂಬಾ ಲೇಟ್ ಆಗಿ ಹೋಗಿತ್ತು. ಹೊಟ್ಟೆ ಬೇರೆ ಹಸುವಾಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಹಲ್ದಿರಾಮ್ಸ್ ಹೋಗ್ಬಿಟ್ಟು ಜೀರಾ ರೈಸ್ ಮತ್ತೆ ಪನ್ನೀರ್ ಬಟರ್ ಮಸಾಲ ತಿನ್ಕೊಂಡು ಅಲ್ಲಿಂದ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಹೋದೆ. ಅಷ್ಟೇ ಗೈಸ್ ಇವತ್ತಿಗೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಗುಡ್ ನೈಟ್.